ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಅಯೋಮಯ. ಯಾಕೆ ಅಯೋಮಯ ಅಂದರೆ, ಏನು ಸರ್ಕಾರಿ ಈ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು 1000ನ ಪ್ರಾರಂಭ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿತು. ಈಗ ಎಲ್ಲಿಂದ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ಶಾಲೆ, 8, 9, 10 ಇಲ್ಲ ಅಂದರೆ ಅವ್ರು ಏನು ಮಾಡಬೇಕು ಅಂದರೆ ಖಾಸಗಿ ಶಾಲೆಗೆ ಹೋಗ್ಬೇಕಾ? ಅಂದರೆ ನಿಮ್ಗೆ ಯಾರೋ ಏನು ಆದೇಶ ಕೊಟ್ಟಿರಲ್ಲ ಮಂತ್ರಿ ಎಲ್ಲ ಮಹಾಗಣ್ಯರು, ನಿಮ್ಮದೇನಾದರೂ ಖಾಸಗಿ ಶಾಲೆಗಳಿಗೆ ಸರಿಯಾಗಿ ವ್ಯಾಪಾರೀಕರಣ ಆಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ರ? ಏನು ಅರ್ಥ ಇದು? 7, 8 ಇದು 8, 9, 10ಗೆ ಆಂಗ್ಲ ಮಾಧ್ಯಮ ಶಾಲೆನೇ ಇಲ್ಲ. ಒಟ್ಟಾರೆ ಈ ಹಿಂದೆ ಇರ್ತಕ್ಕಂಥ ಸರ್ಕಾರದ ಶಿಕ್ಷಣ ಸಚಿವರು ಬಹುಶಃ ಇದರಲ್ಲಿ ಏನೇನು ಗೊತ್ತಿಲ್ಲಾರ್ದಂತಕ್ಕಂಥದ್ರ ಅಮಾಯಕರು ಅಂತಕ್ಕಂಥ ನನ್ನ ಅನಿಸಿಕೆ. ಅಲ್ಲ ರೀ, ಯಾವ ರೀತಿ ನಡೆದಿತ್ತು ಅದನ್ನು ಹಾಗೇ ಸಾಗುವರಿಸಿದರೆ ಚೆನ್ನಾಗಿತ್ತಲ್ಲ. ಅದು ಯಾವುದು ಪೆಂಡಭೂತ ನಿಮ್ಮಲ್ಲಿ ಸೇರಿಕೊಂಡಿತ್ತು? ಎಲ್ಲ ಪಾಲಕರು ಆಂಗ್ಲ ಮಾಧ್ಯಮ ಶಾಲೆ ಕೇಳ್ತಾರೆ. ಒಂದು ಕಡೆ KPS ಶಾಲೆಗಳನ್ನು ಪ್ರಾರಂಭ ಮಾಡಿದ್ರಿ, ಒಂದು ಕಡೆ ಆಂಗ್ಲ ಭಾಷೆಯ ಶಾಲೆಯನ್ನು ಪ್ರಾರಂಭ ಮಾಡಿದ್ರಿ. ಈ ಕನ್ನಡ ಭಾಷೆಯನ್ನು ಕೊಲೆ ಮಾಡೋದಕ್ಕಿದ್ದೀರಾ ನೀವು ಈ ಕರ್ನಾಟಕ ರಾಜ್ಯದಲ್ಲಿದ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ಏನು ಮಾಡ್ತೀರಾ? ಯಾವ ರೀತಿ ಇವ್ರನ್ನ ನಿಭಾಯಿಸ್ತೀರಾ? ಯಾವ ರೀತಿ ಮಕ್ಕಳ ಭವಿಷ್ಯವನ್ನು ನೀವು ತಗೊಂಡು ಹೋಗ್ತೀರಾ? ನೀವು ಮಕ್ಕಳ ಭವಿಷ್ಯವನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ನೇರ ಆರೋಪ ಈಗಿರ್ತಕ್ಕಂಥ ಸರ್ಕಾರ, ಹಿಂದಿರ್ತಕ್ಕಂಥ ಸರ್ಕಾರ ಮೇಲೆ ಸಾರ್ವಜನಿಕರ ಪರವಾಗಿ ನಾನು ಆರೋಪ ಮಾಡ್ತಾ ಇದ್ದೇನೆ. ನೀವು ತಪ್ಪಿಸಸ್ತರು. ಇದಕ್ಕೆ ಏನು ಮಾಡ್ತೀರಾ? ಏನು ಇಲ್ಲಾಂದ್ರೆ ನಾವೇ ನ್ಯಾಯಾಲಯಕ್ಕೆ ಹೋಗೋಣ? ನಿಮ್ಮ ವಿರುದ್ಧ ಸರ್ಕಾರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗೋಣ? ನಮ್ಮ ಪರಿಸ್ಥಿತಿ ಏನು ಮಕ್ಕಳದು? ಇವತ್ತು ಯಾವ ರೀತಿ ಓದಬೇಕು ಅವರು ಅಂದರೆ ಖಾಸಗಿ ಶಾಲೆಗೆ ಹೋಗ್ಬೇಕಾ? ಯಾರು ಹೇಳಿದ್ರು ನಿಮಗೆ? ಯಾರು ಈ ಬುದ್ಧಿ ಕೊಟ್ಟರು? ಯಾವ IAS ಆಫೀಸರ್ ನಿಮಗೆ ಬುದ್ಧಿ ಕೊಟ್ಟರು? ಬಹುಶಃ ಇವೆಲ್ಲ IAS ಆಫೀಸರಿಂದನೇ ಬರ್ತವೆ. ನೀವೆಲ್ಲಿ ಅಲ್ಲಿ ಓದಿರ್ತೀರ? ಎಲ್ಲೋ ಕಷ್ಟಪಟ್ಟು ಓದಿ ಮಂತ್ರಿಗಳು ಮಾಗದರು ಆಗಿರ್ತೀರ. ಎಷ್ಟು ಅನ್ಯಾಯ ಅಂದರೆ ಇದು ಹೇಳ್ತಕ್ಕಂಥದ್ದು ಅನ್ಯಾಯ ಅಲ್ಲ, ದೊಡ್ಡ ನಿಮ್ಮನ್ನು ಜೈಲಿಗೆ ಹಾಕಬೇಕು ನೀವು ಮಾಡಿದವ್ರಿಗೆ. ಅಷ್ಟು ನಮಗೆ ಆಕ್ರೋಶ ಇದೆ ಇವತ್ತು ಪಾಲಕರಿಗೆ. ನಮ್ಮ ಮಕ್ಕಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ಒಂದು ಕಡೆ ನಮಗೆ ಚಿಂತೆ ಆದರೆ, ಇನ್ನೊಂದು ಕಡೆ ನಿಮ್ಮ ಮೇಲೆ ಭಯಂಕರ ಆಕ್ರೋಶ ಇದೆ. ನಿಮ್ಮನ್ನು ಅಟ್ಟಾಡಿಸಿ ಹೊಡಿಬೇಕಂತಕ್ಕಂಥದ್ದನ್ನು ನಮಗೆ ಆಕ್ರೋಶ ಬರ್ತಾ ಇದೆ. ಏನ್ರಿ ಇದು? ಚೆಲ್ಲಾಟ ಆಡ್ತೀರೇನ್ರಿ ವಿದ್ಯಾರ್ಥಿ ಜೊತೆ? ಯಾರ್ರೀ ನೀವು ಹಿಂಗೆ ಓದಿ ಬಂದಿರಾ? ನಿಮ್ಮ ತಂದೆ ತಾಯಿ ಹಿಂಗೆ ಓದಿಸಿ ಬಂದಿದ್ದಾರೆ. ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಆಗ. ಸರಿಗ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಗೊತ್ತಾ? ಎಲ್ಲರೂ ತಿಂದು ಹಾಕಿದ್ದಲ್ಲಿ ತಿನ್ಬೇಕಂತ ಅನಿಸ್ತದೆ. ಯಾಕಂದ್ರೆ ಈ ವಿಷಯ ಆಗಿರ್ತಾ ಬರೇ ಈ ಹಿಂದೆ DPP ಬಂತು, ಈ ಹಿಂದೆ ಸರ್ವಶಿಕ್ಷಾ ಅಭಿಯಾನ ಬಂತು. ಇವೆಲ್ಲ ನಾವು ಮಾಡಿದಂಥ ಪ್ಲಾನ್ಗಳಲ್ಲ. ಆಂಧ್ರದಲ್ಲಿರ್ತಕ್ಕಂಥ ಒಂದು ಪದ್ಧತಿ ಅಂದ್ಬಿಟ್ಟು DPP ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡಿದರು. DPP ಹೋಯಿತು. ಆಮೇಲೆ ಇವೆಲ್ಲ ಏನು ಮಾಡಿದ್ವು? ನಾವು ಇನ್ವೆನ್ಷನ್ ಮಾಡಿದಂಥವುಗಳಲ್ಲ. ಇವರೇನು ಮಾಡಿದರು? 2018-19ನೇ ಸಾಲಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಇಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದರು? ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ತಂದರು. ಆಂಗ್ಲ ಮಾಧ್ಯಮವನ್ನು ತಂದುಬಿಟ್ಟು 2025-20 ಈ ಸಾಲಿಗೆ ನಿಲ್ಲಿಸ್ಬಿಟ್ರು. ಯಾಕೆ ನಿಲ್ಲಿಸಿದ್ರು? ದ್ವಿಭಾಷಾ ಮಾಧ್ಯಮ ಆಯ್ತಲ್ಲ, ದ್ವಿಭಾಷಾ ಮಾಧ್ಯಮ ಒಂದು ಹಿಡ್ಕೊಂಬಿಟ್ಟು ಎಲ್ಲ ಸುಮಾರು 30,000 ಮಕ್ಕಳು ಎಲ್ಲ ಅತಂತ್ರರಾಗ್ಬಿಟ್ರು. 2018-19 ಇಸ್ವಿಯಲ್ಲಿ 1,000 ಆಂಗ್ಲ ಮಾಧ್ಯಮ ಶಾಲೆಗಳು ತೆಗೆದಿದ್ರು. 1,000 ಆಂಗ್ಲ ಮಾಧ್ಯಮ ಶಾಲೆಗಳ ಮಕ್ಕಳು ಅಂದರೆ ಒಂದು ಶಾಲೆಯಲ್ಲಿ ಖಾಲಿ ಒಂದು ತರಗತಿಯಲ್ಲಿ 25 ಮಕ್ಕಳು ಅಂದ್ರೂ ಎಷ್ಟು ಮಕ್ಕಳಾಗಿರಬೇಕು? 30,000 ಮಕ್ಕಳು ಈಗ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಈಗ ಒಂದು ವಿಚಾರ ಮಾಡೋಣ, ನಿಮ್ಮ ಉದ್ದೇಶ, ಸರ್ಕಾರ ಉದ್ದೇಶ ನಿಮ್ಗೆ ಈ ಮಕ್ಕಳೆಲ್ಲ ಯಾವ ಶಾಲೆಗೆ ಹೋಗ್ಬೇಕೀಗ? ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ಶಾಲೆಗಳಲ್ಲಿ ಯಾವ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಇಲ್ಲ? 8ರಿಂದ 10ನೇ ತರಗತಿ ಇಲ್ಲ. ಯಾವುದು 8ರಿಂದ 10ನೇ ತರಗತಿವರೆಗೆ ಎಲ್ಲಿ ಸಹ ಇಲ್ಲ. ಈ ಮಕ್ಕಳು ಎಲ್ಲಿ ಹೋಗ್ಬೇಕೀಗ? ಆಟೋಮೆಟಿಕ್ ಆಗಿಬಿಟ್ಟು ಇದು ಪ್ರೈವೇಟ್ ಶಾಲೆಗಳಿಗೆ ಹೋಗ್ಬೇಕಾ ಅಥವಾ ದುಡ್ಡು ಕಟ್ಟಲಾರ್ದೇ ಮನೆಯಲ್ಲಿ ಬೀಳಬೇಕಾ? ಹೇಳ್ತೀರಿ ನೀವು, ಹೆಣ್ಣೊಂದು ತೆರೆದರೆ ಹೆಣ್ಣೊಂದು ಕಲ್ತರೆ ಶಾಲೆಯೊಂದು ತೆರೆದಂತ. ಎಲ್ಲಿಗೆ ಹೋಗ್ಬೇಕು ಈ ಮಕ್ಕಳೀಗ? ಆಮೇಲೆ ಇನ್ನೊಂದು ಏನಾಯ್ತಿದು, ಈಗಾಗಲೇ ಏನು ಮಾಡಿದ್ರು ನೀವೆಲ್ಲ? ಇದು ಒಂದು ಈಗ ಮ್ಯಾಗ್ನೆಟ್ ಶಾಲೆ ಅಂತ ಹೇಳ್ಕೊಳ್ತಕ್ಕಂಥ ಶಾಲೆ, ಮ್ಯಾಗ್ನೆಟ್ ಶಾಲೆ ಹೇಳ್ತೀರಿ ನೀವೆಲ್ಲ. ಮ್ಯಾಗ್ನೆಟ್ ಶಾಲೆಗೆ ಈ ಮಕ್ಕಳು ಹೋಗೋ ಸಾಧ್ಯತೆ ಆಗುತ್ತಾ? ಈ ಮ್ಯಾಗ್ನೆಟ್ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದು ಆಂಗ್ಲ ಮಾಧ್ಯಮ ಇದೆಯಾ? ನೀವು ಈ 30,000 ಮಕ್ಕಳನ್ನು ಕತ್ತನ್ನು ಕೊಯ್ತಾ ಇದ್ದೀರಿ ನೀವು. ಇಷ್ಟು ಜನ ಮಕ್ಕಳನ್ನು ನೀವು ಅತಂತ್ರರನ್ನಾಗಿ ಮಾಡ್ತೀರಿ, ನೀವು ಅವಿದ್ಯಾವಂತರನ್ನಾಗಿ ಮಾಡ್ತೀರಿ. ನೀವು ಇದು ಖಾಸಗಿ ಶಾಲೆಗಳಿಗೆ ಮಾರಾಟ ಆಗಿದ್ದೀರಿ ನೀವೆಲ್ಲ. ಯಾಕಾಗಿದ್ದು ಗೊತ್ತಾ? ಈ ಮಕ್ಕಳು ಏನು ಮಾಡಬೇಕು?
ಇದ್ದು ಬಿದ್ದಿದ್ದನ್ನು ಆಸ್ತಿ ಮಾರಿಬಿಟ್ಟು ಆ ಮಕ್ಕಳ ಒಂದು ವರ್ಷಕ್ಕೆ 1 ಲಕ್ಷ ಕಟ್ಬೇಕು ರೀ. ಎಲ್ಲಿಂದ ತರ್ತಾರೆ ಮಕ್ಕಳು? ತರೋಕ್ಕಾಗಲ್ಲ. ಬಹುಶಃ ನಿಮ್ಮ ಉದ್ದೇಶನ ತೆಗೆದುಕೊಳ್ರಿ. ಈಗ ಎಜುಕೇಷನ್ ಬಿಕಮ್ ಒಂದು ವ್ಯಾಪಾರ ಆಗ್ಬಿಟ್ಟಿದೆ. ಅದು ಎಜುಕೇಷನ್ ಒಂದು ವ್ಯವಹಾರ ಆಗ್ಬಿಟ್ಟಿದೆ. ಆ ವ್ಯವಹಾರವನ್ನು ನೀವು ನಿಮ್ಮ ಕೈ ಎಲ್ಲ ದೊಡ್ಡವ್ರ ಕೈಯಲ್ಲಿದೆ. ಈಗ ಏನು ಮಾಡ್ತೀವಿ, ನೀವೆಲ್ಲ ಮುಚ್ಚಿಬಿಟ್ಟು ಎಲ್ಲಗಳನ್ನು ಸರ್ಕಾರಿ ಶಾಲೆ ಹಾಕಬೇಕಂತ ನಿಮ್ಮ ಉದ್ದೇಶ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಏನಿಲ್ಲ. ಇಲ್ಲಿ ಓದ್ತಕ್ಕಂಥ ಯಾರು ಆರ್ಥಿಕವಾಗಿ ದುರ್ಬಲರಾಗಿ ಎಲ್ಲಿ ದುಡ್ಡು ಕಟ್ಟಲಾರ್ದಂಥ ಒಂದು ವಿದ್ಯಾರ್ಥಿಗಳೇ ಏನೋ ಮಹದಾಶೆ ಅಂದ್ಕೊಂಡಿದ್ದು, ನನ್ನ ಮಕ್ಕಳು ಇಂಗ್ಲೀಷ್ ಮಾಧ್ಯಮ ಓದ್ತಾರೆ, ಆಂಗ್ಲ ಮಾಧ್ಯಮ ಓದ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಿ? ಈಗ ಆ ಮಕ್ಕಳನ್ನು ಆ ಕಡೆ ಇಂಗ್ಲೀಷ್ ಮಾಧ್ಯಮವನ್ನು ಕಲಿಯೋಕ್ಕಾಗಲ್ಲ, ಕನ್ನಡ ಮಾಧ್ಯಮವನ್ನು ಕಲಿಯೋಕ್ಕಾಗಲ್ಲ, ಸರ್ಕಾರಿ ಶಾಲೆಗಳು ಇಲ್ಲೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳ್ರಿ ನಿಮ್ಮ ಕೈಲಿಂದ? ಒಂದೇ, ನೀವು ಇಷ್ಟು ಜನರನ್ನು ಅನಾಥರನ್ನ ಮಾಡ್ತೀವಿ. ಇದು ಕೊನೆಯ ಮಾತು. ನಿಮ್ಮ ಸರ್ಕಾರ, ನಾನು ನೇರವಾಗಿ ಹೇಳ್ತೀನಿ, ನೀವೆಲ್ಲ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ, ಈ ಉದ್ಯಮಕ್ಕೆ, ಯಾವುದು ಎಜುಕೇಷನಲ್ ಉದ್ಯಮಕ್ಕೆ ನೀವೆಲ್ಲ ಮಾರು ಹೋಗಿದ್ದೀರಿ ನೀವೆಲ್ಲ ಅಂತ ಘಂಟಾಘೋಷ ಹೇಳ್ತೇನೆ ನಾನು ನಿಮ್ಗೆ. ನನ್ನ ಹೆಸರು ಕೆ ರಂಗನಾಥ್ ಅಂತೇಳಿ, ಕಲ್ಯಾಣ ಕರ್ನಾಟಕ ರೈತ ಸಂಘ ಜಿಲ್ಲಾಧ್ಯಕ್ಷ.